ಹಾಯ್ ಫ್ರೆಂಡ್ಸ್, ನೆನ್ನೆ ಎಲ್ಲರೂ ಕಮೆಂಟ್ ಮಾಡಿದ್ರಿ, ಯಾಕೆ ವಿಡಿಯೋಸ್ ಬಂದಿಲ್ಲ, ಬರೀ ನಿಮ್ದಿದೆ ಆಯಿತು, ಯಾವಾಗಲೂ ಹಿಂಗೆ ಮಾಡ್ತೀರಾ ನೀವು, ವಿಡಿಯೋಸ್ ಹಾಕಲ್ಲ ಸರಿಯಾಗಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಯಾವ ಕಾರಣದಿಂದ ವಿಡಿಯೋಸ್ ಹಾಕಿಲ್ಲ ಅಂತೇಳಿ. ನಾನು ಪೋಸ್ಟ್ ಹಾಕಿದ್ದೆ, ಹಂಗಂದ್ರೂ ತುಂಬ ಜನ ಯಾವಾಗಲೂ ನಿಮ್ದಿದೆ ಗೋಳು ಅಂತ. ಹೌದು, ನಾನು ತಿಂಗಳಲ್ಲಿ 2-3 ದಿನ ಎರಡು ದಿನ ಇಲ್ಲಾಂದ್ರೆ 4 ದಿನ ಆದ್ರೂ ಈ ರೀತಿ ಗ್ಯಾಪ್ ಆಗ್ತಾಯಿದೆ. ತಿಂಗಳಲ್ಲಿ ಒಂದು 5 ದಿವಸ ಆದ್ರೂ ಗ್ಯಾಪ್ ಆಗ್ತಾಯಿದೆ. ಈ ನಡುವೆ ಹೊಸ ಮನೆಗೆ ಬಂದಾಗಿಂದಲೂ ಈ ರೀತಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ತಾಯಿದೆ. ಮುಂಚೆ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ, ತುಂಬ ಕಮೆಂಟ್ ಮಾಡಿದ್ರಿ ನೀವು ಇತ್ತೀಚೆಗೆ ಕಡಿಮೆ ವಿಡಿಯೋಸ್ ಹಾಕ್ತೀರಾ ಅಂತೇಳಿ. ಯಾಕಂದರೆ ಅವಾಗ ಪ್ರೆಗ್ನೆಂಟ್ ಇದ್ದಾಗೂ ಮತ್ತು ನನ್ನ ಮಗಳು ಬಾಣತನದಲ್ಲಿ ಇದ್ದಾಗಲೂ ಅವಾಗಲೂ ಒಂದು ದಿವಸನೂ ಗ್ಯಾಪ್ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ನಾನು ವಿಡಿಯೋಸ್ ಎಲ್ಲ ಹಾಕ್ತೆ. ಇಲ್ಲಿಗೆ ಬಂದಾಗಿಂದನೂ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಗಳೇನಾದರೂ ಒಂದು ಬರ್ತಾ ಇರ್ತವೆ. ಅದಕ್ಕೋಸ್ಕರ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಾನು ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ಆಗ್ತಾಯಿಲ್ಲ. ಇವತ್ತು ಕಡಿಮೆ ವಿಡಿಯೋಸ್ ಹಾಕ್ತೀನಿ, ನಾಳೆಯಿಂದ ಕಂಟಿನ್ಯೂಸ್ ಎಲ್ಲ ವಿಡಿಯೋಸನ್ನು ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಬೇಜಾರು ಮಾಡ್ಕೊತೀರಾ, ಬರೀ ಇದೇ ಆಯಿತು, ಬರೀ ನಿಮ್ದಿದೆ ಗೋಳು, ಯಾವಾಗಲೂ ಇದೇ ಮಾಡ್ತೀರಾ ಅಂತೇಳಿ ತುಂಬ ಜನ ಬೈದಿದ್ದೀರಾ. ಏನು ಮಾಡೋಕ್ಕಾಗಲ್ಲ, ನನ್ನ ಮನೆ ಪರಿಸ್ಥಿತಿ ಆ ರೀತಿ ಇದೆ. ಎಲ್ಲರಿಗೂ ಅವ್ರವ್ರ ಮನೆ ಪರಿಸ್ಥಿತಿ ಇರುತ್ತೆ. ಆದ್ರೂ ನಮಗೆ ಈಗ ಕರಿಯಮ್ಮನ ಹಬ್ಬ ನಮ್ಮ ಊರಲ್ಲಿ, ಈಗ ಚಿಕನ್ ನಾನ್ ವೆಜ್ ಎಲ್ಲ ಮಾಡಿದ್ವಿ, ಎಲ್ಲರೂ ಬಂದಿದ್ದರು. ಈ ರೀತಿ ಏನಾದರೂ ಇದ್ದಾಗ ಮಾಡೋಕ್ಕಾಗಲ್ಲ. ನಾವು ಅವರಿಗೆ ಮಾಡಿ ಇಡಬೇಕು. ಬಂದಿರೋ ಅಂಥ ನೆಂಟರುಗಳಿಗೆ ನಾವು ನೋಡ್ಕೋಬೇಕು. ನಾವು ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಅವ್ರನ್ನ ಮಾಡಿರಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಅದು ಬೇರೆ ಇವಾಗ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಗಂಟ್ಲೆಲ್ಲ ಕಟ್ಕೊಂಡು ತಲೆನೋವು, ನೆಗಡೆ, ಭಾಳ ಒಂಥರ ಗಂಟ್ಲು ಮಾತಾಡೋಕ್ಕಾಗಲ್ಲ, ಗಂಟ್ಲೆಲ್ಲ ಹಿಡ್ಕೊಂಡಂಗಾಗಿದೆ. ನಮ್ಮ ಮನೆ ಹತ್ರ ಥಂಡಿ ಜಾಸ್ತಿ, ಸಖತ್ತು ಚಳಿ ಇರೋದ್ರಿಂದ ಈ ರೀತಿ ನನ್ನ ಮಗಳಿಗೂ ಹುಷಾರಿಲ್ಲ, ಅವಳಿಗೂ ಚಿಕ್ಕವಳಿಗೂ ಹುಷಾರು ತಪ್ಪಿದ್ದಾಳೆ. ನೆಗಡೆ ಆಗಿರೋದ್ರಿಂದ ತುಂಬ ಆಟ ಮಾಡ್ತಿರ್ತಾರೆ ಮಕ್ಕಳು. ಯಾವ ರೀತಿ ಅಂತ ಗೊತ್ತಲ್ಲ ನಿಮಗೆ. ಸ್ವಲ್ಪ ಏನಾದ್ರೂ ಹುಷಾರು ತಪ್ಪಿದ್ದಾರೆ ಅಂದರೆ ಯಾವಾಗಲೂ ಎತ್ಕೊಂಡೇ ಇರಬೇಕು, ಯಾವಾಗಲೂ ಅವ್ನು ನೋಡಿಕೊಂಡೇ ಇರಬೇಕು. ಮಲ್ಕೊಳ್ಳಲ್ಲ, ಏನಿಲ್ಲ, ಮೂಗೆಲ್ಲ ಕಟ್ಕೊಳ್ಳುತ್ತೆ. ಈ ರೀತಿ ಅವಳಿಗೂ ಸ್ವಲ್ಪ ಹುಷಾರು ತಪ್ಪಿದ್ದಾಳೆ. ಅವಳು ಈ ಗ್ಯಾಪಲ್ಲಿ ಅವಳು ಕೈ ಬಿಡ್ತಿಲ್ಲ. ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತೀನಿ. ಇದಕ್ಕೂ ಕೆಲವರೆಲ್ಲ ಬೈತೀರಾ, ಏನಾದರೂ ಒಂದು ನೆಪ ಹೇಳ್ತೀರಾ, ಆಮೇಲೆ ಕ್ಷಮಿಸಿ ತಪ್ಪಾಯಿತು ಅಂತ ಹೇಳ್ತೀರಾ ಅಂತೇಳಿ ಇದಕ್ಕೂ ಕೆಲವರೆಲ್ಲ ಕಮೆಂಟ್ ಹಾಕ್ತೀರಾ. ನಮ್ಮ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ದಲ್ಲ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ? ಏನು ಸಮಸ್ಯೆಯಿಂದ ವೀಡಿಯೋಸ್ ಬಂದಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಹೇಳಲೇಬೇಕಲ್ಲ ನಿಮಗೆ. ಹೇಳಲಿಲ್ಲ ಅಂತಂದರೆ ಅದಕ್ಕೂ ಹೇಳಲಿಲ್ಲ, ನೋಡೋದು ಪೋಸ್ಟ್ ಆದರೂ ಹಾಕಲಿಲ್ಲ ನೀವು ಅಂತ ಅದಕ್ಕೂ ಬೈತೀರಾ. ಮತ್ತು ಹೇಳಿದ್ರೆ ಎಲ್ಲ ಆಯಿತು ಕ್ಷಮಿಸಿ ಅಂತೀರಾ, ಈ ರೀತಿ ಹೇಳ್ತೀರಾ ಅಂತಾರೆ. ಏನು ಮಾಡಲಿ, ನಿಮ್ಮ ಹತ್ರ ಬಿಟ್ಟರೆ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ನನ್ನ ಸಮಸ್ಯೆನ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ನಮ್ಮ ಅಪ್ಪ ಒಬ್ಬ ಸುಮ್ಮನಿದ್ದಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ನಪ್ಪ. ನಮ್ಮ ಅಪ್ಪ ಸುಮ್ಮನೆ ಇರಲಿಲ್ಲ. ಹೋಗು, ಇವಪ್ಪಗೆ ಸರಿಯಾಗಿ ಜಡಿಯೋಣ ಹೇಳ್ತೀನಿ. ಅವಾಗಿಂದ ಅದನ್ನೇ ನೋಡ್ತಾ ಇದ್ದೀನಿ. ಜೀವಿತ ಸಿಕ್ಕಿದ್ರೆ ಸಾಕು, ಸರಿಯಾಗೆ 2 ಗಿಡ ಮಟ್ಟೆ ತಾನು ಸರಿಯಾಗಿ ಬಿಡೋಣ ಅಂತ. ಆವಾಗಲೇ ಗೊತ್ತಾಯ್ತಲ್ಲ, ಇನ್ನು ನನ್ನ ಸರಿಯಾಗಿ ಬಿಡ್ತಾನೆ, ಅವ್ನು ಹಿಡ್ಕೊಂಡು ಹೊಡೆದು ಬಿಡ್ತಾನೆ ಅಂತೇಳಿ ಎತ್ಲಾಗ ಅದೇ ಹೋಗಿ ಬಂದವನು, ಎತ್ಲಾಗ ಅದೇ ಹೋಗ್ಯವನಿ. ಹುಡುಗಿಯಕ್ಕೆ ಏನಾದರೂ ಹೋಗಿದ್ದಾನೇನೋ ಏನೋ, ಬರಲಿಲ್ಲ ನನ್ನ ಮಗಂಗೆ ಗೈದಾವೆ ತಾನೆ. ಏನಂಗೆ ಅವ್ನು ಆಡ್ತಾನೆ ಅನ್ಬೇಡ, ಅವ್ರ ಮುಂದೆ ನಮ್ಮ ಮರ್ಯಾದೆ ತೆಗಿತಾನಲ್ಲ ಅವನು ನಿಮ್ಮ ಅಪ್ಪಯ್ಯ. ಬರಲಿಲ್ಲ, ನನ್ನ ಮಕ್ಕ ಕೈ ಸಿಗ್ಲಿಲ್ಲ, ಅದೇ ಎದ್ದು ಹೋಗ್ಬಿಟ್ಟ. ಎತ್ಲಾಗ ಅದೇ ಹೋದ್ನ ಏನೋ ಅವಳ್ತ ಪರದಾಡ್ತಿದ್ವಿ, ದುಡ್ಡು ಕೊಡ್ತಾ ಅದು ಪರದಾಡ್ತಿದ್ವಲ್ಲ, ಹಂಗೆ ಅದೇ ಹೋಗ್ಬಿಟ್ಟ. ಅಯ್ಯೋ, ಅವಳು ನಾಗಿ ಬೇರೆ ಪರಿಚಯ ಇದ್ದಾಳೆ, ಎಲ್ಲೂ ಹೇಳ್ಕೊಟ್ಟಾಳು ನೋಡಮ್ಮ ನಾಗಿ. ಅವಳು ನಾಗಿರ್ ಮಂತಕ್ಕೆ ಹೋಗಿ ಅವಳನ್ನ ಆಡ್ರಸ್ಪತಿ ಅಂತಾಡಿ. ಸರಿಯಮ್ಮ, ನೋಡೋಣ ದೇವಸ್ಥಾನ ಆಗುತ್ತೆ ಆಗಲಿ, ನೋಡೋಣ ಡೈವರ್ಸ್ ಕೊಡ್ಲಿ ಅವಳು ಬೇಕಿಲ್ಲ ಅಂದರೆ. ಏನು ಆಸ್ತಿ ತಗೊಂಡು ನಾವೆಲ್ಲ ಮಾರ್ಕೊಂತೀಮ್ಮ ನೀನು? ಏನೋ ತಿಳ್ಕೊಬಿಟ್ಟಾಳು ಅಷ್ಟೇ. ಮತ್ತೆ ಅಲ್ಲ ನೋಡಿ, ಇಷ್ಟು ಮಟ್ಟಿಗೆ ಇರಬೇಡ. ಬಡವ್ರ ಮಕ್ಕಳನ್ನ ಕಟ್ಕೊಂಡು ಹಿಂಗೆ ಗೈ ಅನ್ನಿಸ್ಬೇಕು ಅಂತ. ಅದಕ್ಕೆ ಮತ್ತೆ ಇಂಥ ಸಾವುಕಾರನ ಯಾವತ್ತೂ ಮದುವೆ ಆಗಬಾರ್ದು. ಬಡವರ ಹೆಣ್ಮಕ್ಳು ಹೋಗಿ ಬಡವರ ಹೆಣ್ಮಕ್ಳು ಅಂತ ಕಟ್ಕೊಂಡು ಆಮೇಲೆ ಏನು ಬಿಡು, ಇವ್ರದ್ದು ಯಾತೈತಲ್ಲಿ, ಇವ್ರದ್ದು ಏನೈತಿ ಅಂಬತ್ತಾಕಲ್ಲೂ ಇವ್ರು ಲೆವೆಲ್ ತೋರಿಸ್ತಾರೆ. ಲೆವೆಲ್ ತೋರಿಸಿ ಇಲ್ಲದ್ದು ಇದು ಮಾಡಕ್ಕೆ ಬರ್ತಾರೆ. ಹೋಗು, ಸುಮ್ಮನಿದ್ರು ಇರ್ಬೋದಾಗಿತ್ತು ನೀನು. ಪಾರಿ ಹುಡ್ಗ ತಗೊಂಡು ಏನು ಮಾಡ್ತಿ? ಅವನ ನೆವೆದಾನ, ಅವನು ಅವ್ರ ಅಮ್ಮನ ಮಾತು ಅವ್ರ ಅಕ್ಕನ ಮಾತು ಕೇಳ್ತಾನಲ್ಲ, ಅವ್ನಿಗೆ ಎಷ್ಟು ಇರಬೇಡ. ಹೋಗು. ಅಲ್ಲ ಏನ, ನಾನು ಭಾಳ ಒಂಥರ ಬೇಜಾರಾಗ್ಬಿಡ್ತಮ್ಮ ನನಗೆ. ನಾನು ಒಳ್ಳೆಯರಲ್ಲ ಅಮ್ಮಯ್ಯ ಅಂತ ಒಳ್ಳೆ ಮನೆ ಸಿಕ್ಕವಳೆ ಅಂತೀವಿ. ಪಾಪ ಜೀವಿತನ ಬಾಳು ಹಿಂಗೆ. ಅಯ್ಯೋ ದೇವ್ರೆ, ನಾವು ನಾನು ತಾರು ಮಾತಾಡ್ತಿದ್ವಿ. ಅಂತ ಒಳ್ಳೆ ಮನೆ ಸಿಕ್ಕವಳೆ, ಜೀವಿತದಿಂದ ಏನು ಅದೃಷ್ಟ ಅಂತ. ಚೆನ್ನಾಗೈತ್ ಕಣಿ ಮನೆಯೆಲ್ಲ. ನಮ್ಮ ಮನೆ ಕಡೆ ಕೆಲಸ ಏನಕ್ಕೈದಾರೆ ಸುಮ್ಮನೆ ಹಿಂಗೆ ಉಪ್ಪು ಕಟ್ಕೊಂಡು ಅದು ಇದು. ನೋಡಮ್ಮ, ಅವ್ನು ಗಂಡ ದುಡ್ಡು ಕೊಟ್ಟವನಂತೆ ಕಣೆ ಅಂಜಲಿ. ಗಂಡ ದುಡ್ಡು ಕೊಟ್ಟಿರೋದನ್ನ ಸುಮ್ಮನೆ ಓದ್ಕೊಂಬಂದವಳೆ ಅಂತ ಕೊಟ್ಟನಲ್ಲ ನನ್ನ ಮಗ ಇವಳಿಗೆ ಅಂತ. ಇವ್ರಿಗೆ ಇಷ್ಟಿಲ್ಲ, ತಾಯಿ ಮಗಳಿಗೆ ಇಬ್ಬರಳ್ಗೂ ಅವ್ರ ಮದುವೆ ಆಗಿರೋದು. ಇಲ್ಲ ಸಲ್ಲದೆಲೆಗಳೇನು ಅಮ್ಮೆ ಅಲ್ವ ಹಂಗೇನೆ.
ಅವನು ನನ್ನ ಅಳಿಯ ಕೊಟ್ಟಿದ್ದ. ಈಗ ಕೇಳ್ರಿ ಒಂದಿಟ್ಟು ನೀವು ಮನೆ ಪನೆ ಆತನ ರೆಡಿ ಮಾಡ್ರಿ ಅಂತ. ಅದನ್ನ ನೋಡಿರಲ್ಲ ಸುಮ್ಮನೆ ನಮ್ಮ ಮನೆಯಾಗ ಓದ್ಕೊಂಡವ್ರೆ ಅಂತ ಕಳ್ತನ ದಾರ ಪೋರ್ಸಿದ್ರು ನಮ್ಮ ಮೇಲೆ ಸುಮ್ಮನೆ. ಈ ತಾಯಿ ಮಗಳು ಒಳ್ಳೆರಲ್ಲ, ಹೆಣ್ಮಕ್ಳು ಇದ್ದಿದ್ದ ಮನೆಯಾಗೆ ಹಿಂಗೆ, ಹೆಣ್ಮಕ್ಳು ತವ್ರ ಮನೆ ಸೇರ್ಕೊಂಡಿರೋರ ಮನೆಯಾಗೇನೆ ಹಿಂಗೆ. ಈಗ ಇವಳು ಇಲ್ಲದ್ದು ಹೇಳ್ಕೊಟ್ಟು ನೋಡಮ್ಮ, ರಣ್ಣಯ್ಯ ಅವ್ರ ತಮ್ಮ ದುಡ್ಡು ಕೊಟ್ಟಿರೋದನ್ನ ನೋಡ್ಯಾವಳಿ. ಇವಳಿಗೆ ಖರ್ಚಿಗೆ ಈಗ ಕೇಳಮ್ಮ, ನಾನು ಇನ್ನು ಯೋಚನೆ ಏನೋ ಬರೋಕ್ಕೆ ಅಂತೇಳಿ 50,000 ದುಡ್ಡು ಕೊಟ್ಟವನೆ. ಅದನ್ನು ತಗೊಂಬಂದವಳೆ, ಓದ್ಕೊಂಬಂದವಳೆ ಅಂತ ಸುಮ್ಮನೆ ಇಸ್ಕೊಂಡು ಹೋಗೋಕ್ಕಾಗಿನ ಎಷ್ಟು ನಾಟಕ ಆಡೋರು ನೋಡಿ. ಇಂಥವೇ ಮಾಡೋದು. ಏನಂದ್ರೂ ಇವರು ಒಳ್ಳೆಯರಲ್ಲವು. ಅಲ್ಲ ನಾವು ಏನೋ ಬಿಡು ಅಂತೇಳಿ ಎಷ್ಟೋ ಅಂತೀವಿ, ಒಂದಿಷ್ಟ ನಾನು ನಮ್ಮ ಮೇಲೆ ಒಂದಿಟ್ಟು ಕರುಣೆನೇ ಇಲ್ವಲ್ಲ ಅವ್ರಿಗೆ. ಹೇಳು, ಇಷ್ಟೊಂದು ಇದು ಮಾಡಬಾರ್ದು. ಗಂಟು ಕೊಟ್ಟಿರೋ ದುಡ್ಡನ್ನ ಓದ್ಕೊಂಬಂದವಳೆ ಅಂತ ಹೇಳ್ತಾರೆ. ನೀನು ಫೋನ್ ಮಾಡ್ಬೇಕಾಯ್ತು ಅವನಿಗೆ, ಕರೆಸ್ಕೋಬೇಕಾಯ್ತು ಅವನ್ನ ನಿನ್ನ ಗಂಡನ್ನ. ನೋಡಪ್ಪ ನಿಮ್ಮ ಅಮ್ಮ ಇನ್ನೂ ನಿಮ್ಮ ಅಕ್ಕ ಹಿಂಗೆ ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ, ನಾನು ಏನು ಮಾಡೋಣ ಅಂತ ಹೇಳ್ಬೇಕಾಗಿತ್ತು ನನಗೆ. ಇಲ್ಲಿ ಬಾ ಇಲ್ಲಿ ಹೆಂಗೆ ಗಲಾಟೆ ಮಾಡ್ತಾರೆ ಅಂತ ಕೊಡಬಾರ್ದಾಗಿತ್ತು ನೀನು. ಕೊಡ್ದಂಗಿದ್ದಿದ್ರೆ ಗೊತ್ತಾಗೋದು. ನಾನು ಕೊಡಬಾರ್ದು ಅಂತಲೇ ಇದ್ದೆ. ಇವ್ ನಮ್ಮ ಅಪ್ಪ ಬೇರೆ ಸುಮ್ಮನೆ ಇರಲಿಲ್ವಲ್ಲ. ಒಟ್ಟು ಊರಾಗೆ ನಿಂತ್ಕೊಂಡು ನೋಡಾರ, ಒಟ್ಟು ಮರ್ಯಾದೆ ತಕ್ಕಮ್ಮದು ಯಾರು ಅಂತ ಕೊಟ್ಟೆ ಕಣಂಜಲಿ ಅಕ್ಕ. ನನ್ನ ಗಂಡ ಕೊಟ್ಟಿರೋದು ಕಣಕ್ಕ ದುಡ್ಡು. ನನ್ನ ಗಂಡ ಈ ಕೆಳಮ ನಿನ್ನ ಖರ್ಚು ಬೇಕಾಗುತ್ತೆ ಅಂತ 50,000 ರೂಪಾಯಿ ಕೊಟ್ಟು ಕಳಿಸಿರೋದು ನೋಡಿ ಸುಮ್ಮನೆ ಇದು ಮಾಡಿರೋದು. ಮದುವೆ ಆಗ ಹೊಸ್ತಾಗ ಹೋದಾಗ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಏನು ತಿಳ್ಕೊಂಡ್ರೆ ಏನೋ ಬಡವ ಮನೆ ಹೆಣ್ಮಗಳು ಅಂತೇಳಿ ಹಂಗೆ ಅನ್ಸಕ್ಕೆ ನಿಂತ್ಕೊಂಡ್ರು. ನನ್ನ ಗಂಡ ಇಲ್ಲಿ ಬೇಡ ಕಣಮ್ಮ, ನಾನೊಂದು ತಿಂಗಳು ಬರಲ್ಲ, ಹೋಗು ನೀನು ನಿನ್ನ ಪಾಡಿಗೆ ನೀನು ಹೋಗಲ್ಲ, ನಿಮ್ಮ ಅಮ್ಮೇರ ಮನೆಯಾಗ ಇರುವಂಥ ಒಂದು 50,000 ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸಿರೆ ನೋಡಿ. ಹಿಂಗೆ ಮಾಡೋದು ಇವರು ಬಂದು ಎಷ್ಟು ನಮಗೆ ತೊಂದರೆ ಕೊಡ್ತಾರೆ ನೋಡು ಅಂಜಲಿ ಅಕ್ಕ. ನನ್ನ ಗಂಡು ಕೊಟ್ಟಿರೋ ದುಡ್ಡ ಓದ್ಕೊಂಬಂದವಳೆ ಅಂತ ಕಳ್ತನ ದಾರಪ್ಪ ಮಾಡ್ತಾರೆ. ಈಗ ಇವಳು ಬಂದು ನಮ್ಮ ಅತ್ತೇನು ಒಳ್ಳೆಯಳೇನೆ, ನಮ್ಮ ಅತ್ತೆ ತಾಗ ಒಳ್ಳೆ ಬುದ್ಧಿನೇ ಐತೆ, ಆದರೆ ಇವ್ರು ತಾಗಿಲ್ಲ ಒಳ್ಳೆ ಬುದ್ಧಿ. ಹೋಗ್ಲೇ ನಿಮ್ಮ ಅತ್ತೆ ಇಸ್ಕೊಂಡು ಹೋದ್ಲಮ್ಮ ಅದನ್ನ. ಗಂಡು ಕೊಟ್ಟಿರೋದು ಕಣೆ ತರಮ್ಮ, ಗಂಡು ಕೊಟ್ಟಿರೋ ದುಡ್ಡ ಓದ್ಕೊಂಬಂದವಳೆ ಅಂತ ಸುಮ್ಮನೆ ಮರ್ಯಾದೆ ತೆಗಿಯಕ್ಕೆ ಬಂದವ್ರು ಇಲ್ಲಿ. ಅಲ್ಲ ಈ ರಂಗಣೆಗೆ ಬುದ್ಧಿ ಬೇಡ ಒಂದಿಟ್ಟ ನಾನು. ಹೇಳು, ಇವನೇ ನಿನ್ನ ತನಗೆ ನೀವು ಅಣ್ಣಯ್ಯ ಅವ್ರ ಮುಂದೆನೇ ಮಗಳದು ಹೆಂಡ್ತಿದ್ದು ಮಕ್ಳದ್ದು ಮರ್ಯಾದೆ ತೆಗಿತಾನಲ್ಲ, ಇವನೇ ಬುದ್ಧಿ ಇಲ್ಲಿ ಮಯಪ್ಪಗೆ. ಅಂತ ಕಾಯ್ತಾ ಇದ್ದೀನಿ, ದೊಣ್ಣೆ ತಾಂಡು ಏರ್ತೀನಿ ಸಿಗ್ಲಿ ಇಲ್ಲಿ. ಸುಮ್ಮನೆ ಬಂದಂಗೆಲ್ಲ ನಾವು ಹೆಂಗೆ ಹೇಳಿದ್ವಿ, ನಾವು ನಮ್ಮ ಮಾಮ ಫೋನ್ ಮಾಡಿದ್ವಿ ಹೊರಗೆ ಬರ್ಬೇಡಿ ಸುಮ್ಮನೆ ಅಲ್ಲೇ ಇರ್ರಿ ಅಂತ. ನಾವು ಬಿಡು ಅವಳು ಎಲ್ಗೆ ಹೋಗ್ಯಾವಳೆ ಅಂತ ಹೇಳೋಣ ಅಂತಿದ್ರು. ನಮ್ಮಪ್ಪ ಇಲ್ಲ ಒಳಗೆ ಇದ್ದಾಳೆ ಅಂತ ಹೇಳು. ನಮ್ಮಪ್ಪನಿಂದಲೇ ಇದೆಲ್ಲ ಆಗಿರೋದು. ಬರಲಿಲ್ಲ ನಮ್ಮಪ್ಪ, ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂಚಲೆ ಕೈತ್ಲಾಗೆ. ಮಯಪ್ಪ ಒಬ್ಬ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಿದ್ರೆ ಸಾಕಾಗಿತ್ತು ಕಣಮ್ಮ. ಏನೋ ಮಾಡ್ತಿದ್ವಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲಿಲ್ಲ. ಇಲ್ಲದೆಲ್ಲ ರಾಮಾಯಣ ಮಾಡ್ದೆ ಇಲ್ಲ ನಮ್ಮಯ್ಯಪ್ಪ ಬರಲಿಲ್ಲ. ನನ್ನ ಗಂಡ ಖರ್ಚಿಗಂತ ಕೊಟ್ಟಿರೋದು ತರಕ. ಅಯ್ಯೋ ನಮ್ಮಯ್ಯಪ್ಪ ಚೆನ್ನಾಗಿ ನೋಡ್ಕೊಂಬತ್ತಾನೆ. ನಮ್ಮಯ್ಯಪ್ಪ ಒಳ್ಳೇದು. ಇವ್ರು ಒಳ್ಳೆಯರಲ್ಲ. ಇವ್ರು ಒಳ್ಳೆಯರಲ್ಲ ಅಯ್ಯಪ್ಪ. ತಾಯಿ ಮಗಳಿಬ್ರು ಈಗ ಇವಳು ಬಂದು ಸೇರ್ಕೊಂಡವಳಲ್ಲ, ಅವಳಿಂದಲೇ ಇವಳೊಬ್ಳು ಬಂದು ಸೇರ್ಕೊಂಡವಳೆ. ಇನ್ನೊಬ್ಳೊಬ್ಳು ಮನೆ ಕೆಂಡಿರೋ ಮಗಳಾಗೇನೆ ಅವಳು ಹಂಗೇನೆ. ಅವಳಿಗೆ ಮನೆ ಕೆಂಡಿರೋ ಮಗ್ಳಾಗ ಓಡಾಡಕ್ಕೆ ಬರಲಿಲ್ಲ ಅಂದ್ರೂ ಅವಳದು ದಿಮಾಕ್ ದೌಲತ್ ಜಾಸ್ತಿ. ಇವೆರಡು ಹೆಣ್ಣು ಹುಡುಗರು ಅಂತಾವು. ನಮ್ಮಯ್ಯಪ್ಪ ಒಳ್ಳೇದು ಕಣಕ್ಕ. ಸುಮ್ಮನೆ ಒಂದು ಸ್ವಲ್ಪ ದಿನ ಇದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ನಿನ್ನ ಗಂಡು ಒಳ್ಳೆನಲ್ಲ, ಗಂಡು ಒಳ್ಳೆನಾದ್ರೆ ಸಾಕು. ಕಟ್ಕೊಂಡಿರೋ ಗಂಡ ಒಬ್ಬೊಳ್ಳೆನಾದ್ರೆ ಯಾರು ಏನು ಮಾಡೋಕ್ಕಲ್ಲ. ಸುಮ್ಮನೆ ಯಾತು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲ ನೋಡಿ ಸುಮ್ಮನೆ ನಾವು ಏನೋ ಬಿಡತ್ತ ಇಷ್ಟಪಟ್ಟವಳು ಆಗಲಿ ಅಂತ ನಾವು ಕೊಟ್ವಿ. ಚೆನ್ನಾಗಿದ್ದಾರೆ ಮನೆ ಕಡೆಗೇನ ಆಸ್ತಿವಂತರ ಕಣೆ, ಶ್ರೀಮಂತರೇನೆ. ಅವ್ರ ಅತ್ತೆನೂ ಒಳ್ಳೆಯಳೇನೆ, ಅವ್ರ ಮಾಮನೂ ಒಳ್ಳೆಯರೆ, ಎಲ್ಲರೂ ಒಳ್ಳೆಯರೇನೆ. ಆಗ ಅಲ್ಲಿ ಬಂದು ಸೇರ್ಕೊಂಡವಳಲ್ಲ ಗಂಡನ ಬಿಟ್ಟು, ಅವಳದೇ ನನಗೊಂದು ತಲೆ ಬಿದ್ದೋಗೋದು. ನೋಡೊಬ್ಳಿಲ್ಲ ಅಂದಿದ್ರೆ ನನ್ನ ಮಗಳು ಇವತ್ತು ಸುಖವಾಗಿರೋಳು. ಈಗ ಹಿಂಗೆ ಬಂದು ಹಿಂಗೆ ಸೇರ್ಕೊಂಡಿರ್ತಾರಲ್ಲ ಅವ್ರದ್ದೇ ತಲೆ ಬಿದ್ದೋಗೋದು. ಇಲ್ಲದ್ದು ಹೇಳ್ಕೊಡ್ತಾರೆ ಕಣೆ. ಮತ್ತೆ ಅಂತಾರ್ದೆ ಮತ್ತೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ. ನಾನೇನು ಹೆದರಿಕೆಂಬಕ್ಕೆ ಹೋಗಲ್ಲ, ಸರಿಯಾಗಿ ಜಾಡಿಸ್ತೀನಿ. ಬಡವರಾದ್ರೇನು ಹೆಂಗೆ ಬೇಕಾಗಿ ಮಾತಾಡೋದೇನೆ. ನಾವೇನು ಬಡವರು ಅಂತ ನಾವೇನು ಯಾವತ್ತೂ ಅನ್ನಿಸ್ಕೊಂಬಕ್ಕೆ ಹೋಗಲ್ಲ ಯಾರು ತಗೋನು. ಅವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕು, ಯಾರು ತಗೇನು ನಾವೇನು ಮಾತು ಕೇಳಕ್ಕೆ ಹೋಗಲ್ಲ. ಮಾಡೋಣ ಇಲ್ಲೆಲ್ಲ ಇವ್ರ ತಗೆಲ್ಲ ಮರ್ಯಾದೆ ಮುಚ್ಕೋಬೇಕಂದ್ರೆ ನನ್ನ ಗಂಡ ಕೊಟ್ಟಿರೋ ದುಡ್ಡ ಸುಮ್ಮನೆ ಕಳ್ತನ ದರಾಪ ಒರೆಸಿ ಇಸ್ಕೊಂಡು ಹೋಗಿ ಬಂದವ್ರೆ ಅಂತ ಮರ್ಯಾದೆ ಮುಚ್ಕೊಂಬಕ್ಕೆ ಹೇಳ್ತೀನಿ. ನಾನೇನು ಹೆದರ್ಕೊಂಬಕ್ಕೆ ಹೋಗಲ್ಲ. ಬರಲಿ ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.